ಹೌದು. ನಿಮಗೆ ಯಾಕ್ರಿ? ಅಯ್ಯೋ, ಯಾರು ಹೇಳಿದ್ರು ನಿಮಗೆ ಮ್ಯಾನ್ ಪವರ್ ಕಮ್ಮಿ ಇದೆ? ಯಾರು ಹೇಳಿದ್ದು? ಎಷ್ಟು ಬೇಕೋ ಅಷ್ಟಿದೆ, ಏನು ತೊಂದರೆ ಇಲ್ಲ. ಎಷ್ಟು ಬೇಕಾಗಿದೆ ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ ಅಷ್ಟು ಇದೆ, ಆಯ್ತಾ? ಸಾರಿ, ಅದು ಗೊತ್ತಾಗುತ್ತೆ ಇನ್ವೆಸ್ಟಿಗೇಷನ್ನಲ್ಲಿ. If there is a failure of intelligence, that will also be noted. 5 ಜಿಲ್ಲೆಗಳಿಗೆ ಒಬ್ಬ ಇನ್ಸ್ಪೆಕ್ಟರ್ ಲೆವೆಲ್ ಇಂಟೆಲಿಜೆನ್ಸ್ ಅನ್ನು ನೋಡ್ಕೊಳ್ತಾ ಇದ್ದಾರೆ. ಅದು ಎಸ್ಪಿ ಲೆವೆಲ್ ಗೆ ಸ್ಟೇಟ್ ಅಲ್ಲಿ ಟ್ರಾನ್ಸ್ಫರ್ ಕೂಡ ಅವರನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಗುಪ್ತ ಮಾಹಿತಿ ಪಡೆಯಲಿಕ್ಕೆ ಕಷ್ಟ ಆಗ್ತದೆ ಅಂತ ಗುಪ್ತ ಮಾಹಿತಿ ಹೇಳ್ತಾರೆ. ಮತ್ತೆ ಸ್ಟೇಷನ್ ಒತ್ತಡಗಳು ಕೂಡ ಜಾಸ್ತಿ ಇದೆ. ಅದು ಯಾರು ಹೇಳಿದ್ರು ಹೇಳಿ ಸ್ವಲ್ಪ ನೋಡೋಣ. ನಿಮಗೆ ಹೇಳೋರು ನಮ್ಗೆ ಹೇಳಿದ್ರೆ ಆಯ್ತಲ್ಲ. ನಿಮಗೆ ಗುಪ್ತವಾಗಿ ಹೇಳಿದ್ದಾರೆ ಅವರು. ಯಾವುದು ಅಂದ್ರೆ ನಿಮಗೆ ನಾನೀಗ ಹೇಳಿದ್ದೀನಪ್ಪ. ಈಗ ನಾವು ಇಲ್ಲೇ ನೀವು ಹೇಗಾದ್ರೂ ತಿಳ್ಕೋಬಹುದು. ಮಾತಾಡುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಇದೆ. ಈಗ ಮಾತಾಡುವವರು ಯಾವ ಲೆವೆಲ್ ಎಂಪಿ ಎಂಎಲ್ಎಗಳು ಯಾರಾದ್ರೂ ಆಗ್ಲಿ ಇವ್ರೆ, ನಾನು ಮಾತಾಡ್ಬೋದಾ? ನಾನು ಮಾತಾಡ್ಬೋದಾ? ಯಾರು ನೋಡಿ ಅಲ್ಲ ಮುಂದಕ್ಕೆ. ಆಯ್ತು, ಯಾರು ಹೇಳಿದ್ರು ನಿಮ್ಗೆ ಹಂಗಂತ? ನಾನು ಹೇಳಿಲ್ಲಪ್ಪ, ನಾನು ಹೇಳೇ ಇಲ್ಲ ಆ ಥರ. ಸಾರಿ that lady. See, all that entire process I am not going to discuss here. We have said we are tapering the ANF force because there is no Naxal activity. So the anti-Naxal force is not required anymore. So that is why instead of completely removing it, we are tapering down just in case. So we use for those forces, we use for other activities. ನೀವು ಒಬ್ಬರೇ ಕೇಳಿದ್ರೆ ಹೆಂಗ್ರಿ? ಒಂದೇ ಎರಡು ಕೇಳ್ಬೋದು, ಒಬ್ರು ಅಷ್ಟೇ. ಅಲ್ಲಿಗೆ ಅವ್ರು ಹೇಳಿಪ್ಪ. ಸಾರಿ, ಮೋಟಿವ್ ಇನ್ನೂ ಗೊತ್ತಾಗ್ಲಿಲ್ಲ. ಇನ್ನು ಅವನು ಹೇಳ್ಕೊಂಡಿರೋದು, ಅದು ಪಾಕಿಸ್ತಾನ ಜಿಂದಾಬಾದ್ ಅಂತ ಅವನು ಹೇಳಿರೋದು. ಯಾರು ಆರೋಪಿ ಹೇಳಿರೋದು. ಅವನು ಹೇಳಿದ್ನೋ ಬಿಟ್ಟಿದ್ದನೋ ಗೊತ್ತಿಲ್ಲ. ನಿಮ್ಮ ಮೇಲೆ ಮತ್ತೆ ದಿನೇಶ್ ಗುಂಡೂರಾವ್ ಮೇಲೆ ಈ ಪ್ರಕರಣ ಆದ್ಮೇಲೆ ಬಹಳ ಸಡಿಲವಾಗಿದ್ರಿ. ಆಮೇಲೆ ನಿಮ್ಮ ಕಾಮೆಂಟ್ ಮೇಲೆ ಬರ್ತಾ ಇದೆ, ನಿಮ್ಮ ಸಹಯೋಗಿ ಪಾರ್ಟಿ CPIM ಅದೆಲ್ಲ ಬರ್ತಾ ಇದೆ ಬಹಳ ಇದರಿಂದ. ಅದು ಏನು ಈ ಪ್ರಕರಣ ಬಹಳ ಲೈಟ್ ಆಗಿ ಅಸ್ತಿತ್ವ ಮಾಡಲಿಲ್ಲ ನಿಮ್ಮ ಮೇಲೆ ಮತ್ತೆ ದಿನೇಶ್ ಗುಂಡೂರಾವ್ ಮೇಲೆ. ಗೊತ್ತಾಗ್ಲಿ, ನಿಮ್ಮ ಕ್ವಶನೇ ಅರ್ಥ ಆಗಿಲ್ಲ ನನಗೆ. ನೋಡಿ, ನಾವು ಯಾವುದೇ ಪ್ರಕರಣವನ್ನು ಆಸ್ ಎ ಹೋಮ್ ಮಿನಿಸ್ಟರ್ ಬಹಳ ಗಂಭೀರವಾಗಿ ತಗೊಂಡಿದ್ದೇನೆ. ಇಲ್ಲಿವರೆಗೆ 96% ಕರ್ನಾಟಕದಲ್ಲಿ ಈ 2 ವರ್ಷದಲ್ಲಾಗಿರೋ ಮರ್ಡರ್ ಕೇಸಸ್ಸು 96%, 99% ನಾವು ಹಿಡ್ದಾಕಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ, ಕೇಸಸ್ ಹಾಕ್ಕೊಂಡು ಇವತ್ತು ಕೇಸಸ್ ನಡೀತಾ ಇದೆ. ವಾಟ್ ಮೋರ್ ಯು ವಾಂಟ್? ಅಲ್ಲ, ಒಂದು ನಿಮಿಷ. ಕಾಮೆಂಟ್ಗಳು ಮಾಡ್ತಾ ಇರ್ತಾರೆ, ಆದರೆ ನಾವು ನಮ್ಮ ಉತ್ತರ ನಮ್ಮ ಕೆಲಸದಿಂದ ಉತ್ತರ ಕೊಡ್ತೀವಿ ಅವ್ರಿಗೆ.
ಅಲ್ಲ, ಅದು ಕೋರ್ಟ್ನಲ್ಲಿ ತೀರ್ಮಾನ ಆಗೋದು, ನಾನು ಮಾಡೋದಲ್ಲಲ್ಲ. ನಾವು ಏನು ಕೇಸಸ್ ಮಾಡ್ತೀವಿ, ಎವಿಡೆನ್ಸಸ್ ಮಾಡ್ತೀವಿ, ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಇಟ್ ಈಸ್ ದಿ ಜುಡಿಷಿಯರಿ ವಿಚ್ ಟೇಕ್ಸ್ ದಿ ಡಿಸಿಷನ್. ಅವರು ಇನ್ ದೇರ್ ಓನ್ ಜಡ್ಜ್ಮೆಂಟ್ ದೇ ವಿಲ್ ಸಿ. ಅದನ್ನು ನಾನು ಪ್ರಶ್ನೆ ಮಾಡೋಕ್ಕಾಗ್ತದಾ? ಅದನ್ನು ನಾವು ಮಾಡ್ತೀವಿ. ನಾವು ಎಲ್ಲ ಪ್ರಾಪರ್ ಎವಿಡೆನ್ಸಸ್ಸು ಏನೇನೆಲ್ಲ ಎವಿಡೆನ್ಸ್ ಕೊಡಬೇಕು ಆ ಕೇಸ್ನಲ್ಲಿ ಅದನ್ನು ಕೊಡ್ತೀವಿ. ಈಗ ಒಂದು ನಿಮಿಷ, ಆ ಹೆಸರುಗಳು ಹೇಳ್ತಾರೆ ಕಮಿಷನರ್, ಹೇಳ್ಬಿಡಿ. ಜಸ್ಟ್ ಟೆಲ್ ದ ನೇಮ್ಸ್ ಓನ್ಲಿ. ಈ ಕೇಸಲ್ಲಿ 8 ಜನ ಆರೋಪಿಗಳಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್. ಈ ಕೇಸ್ದು ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್, ಅವರು ಬಜ್ಪೆ ಶಾಂತಿಗುಡ್ಡೆ ಅವರು. ಎರಡನೇ ಆರೋಪಿ ನಿಯಾಜ್, ಅವರು ಕೂಡ ಶಾಂತಿಗುಡ್ಡೆ ಬಜ್ಪೆ ವಿಲೇಜ್. ಮೊಹಮ್ಮದ್ ಮುಜಾಮಿಲ್, ಅವರು ಕೂಡ ಶಾಂತಿಗುಡ್ಡೆ ಬಜ್ಪೆ. ಕಲಂದರ್ ಶಾಫಿ, ಅವರು ಕಲ್ವಾರು ವಿಲೇಜ್. ಆಮೇಲೆ ಆದಿಲ್ ಮೆಹರೂಫ್, ಇವರು ಕೂಡ ಬಾಲಾ ವಿಲೇಜ್ ಮಂಗಳೂರಿಂದ. ನಾಗರಾಜ್, ಇವರು ಕಲಸಾ ತಾಲೂಕ್ ಚಿಕ್ಕಮಗಳೂರು. ಮೊಹಮ್ಮದ್ ರಿಜ್ವಾನ್, ಇವರು ತೂಕೂರ್ ವಿಲೇಜ್ ಮಂಗಳೂರು. ಆಮೇಲೆ ರಂಜಿತ್, ಇವರು ಕೂಡ ಕಲಸಾ ತಾಲೂಕ್ ಚಿಕ್ಕಮಗಳೂರು. 8 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ರಂಜಿತ್, ಕಲಸಾ ಚಿಕ್ಕಮಗಳೂರು. ಇನ್ನೊಂದ್ಸಾರಿ ರಿಪೀಟ್ ಮಾಡಿಬಿಡಿ, ಅವ್ರು ಯಾರನ್ನ ಬರ್ಕೊಂಡ್ಬಿಡ್ತಾರೆ. ಅಬ್ದುಲ್ ಸಫ್ವಾನ್, ನಿಯಾಜ್, ಮೊಹಮ್ಮದ್ ಮುಜಾವಿಲ್, ಕಲಂದರ್ ಶಾಫಿ, ಆದಿಲ್ ಮೆಹರೂಫ್, ನಾಗರಾಜ್, ಮೊಹಮ್ಮದ್ ರಿಜ್ವಾನ್, ರಂಜಿತ್. ಸರ್, ಇದರಲ್ಲಿ ಆದಿಲ್ ಈ ಹಿಂದೆ ಆಮೇಲೆ ಹೇಳ್ತೀವಿ, ಇನ್ವೆಸ್ಟಿಗೇಷನ್ ಆಗಲಿ, ಆಮೇಲೆ ಹೇಳ್ತಾರೆ ಅವೆಲ್ಲ. ಆದಿಲ್ ಪ್ರಕರಣದಲ್ಲಿ ಆತನ ತಮ್ಮ ಹೌದು. ಆದಿಲ್ That I will tell after some time. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.